ಯಾಕಂದ್ರೆ ಈ ಸಾಂಗ್ ಜೊತೆ ಸಾಕಷ್ಟು ಮೆಮೊರೀಸ್ ಚಿತ್ರ ಅನ್ನೋ ಸಿನಿಮಾದಲ್ಲಿ ಇದು ಫೇಮಸ್ ಆಗಿದ್ದಂಥದ್ದು. ಇದು ಅವತ್ತಿಂದ ಇವತ್ತವರೆಗೂ ಪಡ್ಡೆ ಹುಡುಗರುಗಳು ಅದ ಹುಡುಗಿ ನೋಡಿದ ತಕ್ಷಣ ಹಾಡು. ಅದು ವಿಶೇಷ ಏನಂದ್ರೆ ಜನ್ಯ ಸರ್ ಇವಾಗ ಆಲ್ರೆಡಿ 22 ವರ್ಷ ಆಗಿದೆ, 22 ಇಯರ್ಸ್. ಅಷ್ಟು ವರ್ಷ ಆಗಿರುವಂತ ಸಾಂಗು ಇವಾಗ್ಲೂ ಎವರ್ ಗ್ರೀನು. ಗುರುಜಿ ಒನ್ಸ್ ಅಗೇನ್ ಫ್ಯಾಂಟಾಸ್ಟಿಕ್. ಓಕೆ, ಕೇಳುವಾಗ ಸಿಂಗಿಂಗ್ ಹೇಗಿತ್ತು ಅಂತ ಅರ್ಜುನ್ ಸರ್ ಬರೋಣ. ಕಂಬದ ರಂಗಯ್ಯನವರೇ ಬೇರೆ ಲೆವೆಲಲ್ಲಿ ಹಾಡಿದ್ರಿ, ಏನಂದ್ರೆ ಈ ಚಿತ್ರ ಅನ್ನೋ ಆಲ್ಬಮ್ ಬಂದು ಇಟ್ಸ್ ಅನ್ ಔಟ್ಸ್ಟ್ಯಾಂಡಿಂಗ್ ಆಲ್ಬಮ್, ಎವರ್ ಗ್ರೀನ್ ಆಲ್ಬಮ್. ಎಲ್ಲ ರೀತಿಯ ಹಾಡುಗಳನ್ನ ಅದರಲ್ಲಿ ಗುರು ಸರ್ ತುಂಬಿದ್ದಾರೆ. ನೀವು ಇವಾಗ ಹೇಳಿದ್ರಿ 22 ಇಯರ್ಸ್ ಆದ್ರೂ ಅದೇ ಎನರ್ಜಿ ಅಂತ ಬಹಳಷ್ಟು ಹಾಡುಗಳು ಇನ್ನೂ 22 ಇಯರ್ಸ್ ಆದ್ರೂ ಇದೇ ರೀತಿ ಹಾಡ್ತಾ ಇರ್ತೀವಿ. ಅದು ಗುರು ಸರ್ ಮ್ಯೂಸಿಕ್ ಇನ್ ಪವರ್. ಆ್ಯಂಡ್ ಫಸ್ಟ್ ಟೈಮ್ ನನಗೆ ಗೊತ್ತಿರೋ ಒಂದು ಹಾಡಿಗೆ ಇಷ್ಟು ಜನ ಸಿಂಗರ್ಸ್ನ ವೆರೈಟಿ ವಾಯ್ಸಸ್ ಯೂಸ್ ಮಾಡೋದು, ಆ ಟ್ರೆಂಡ್ ಕೂಡ ತಂದಿದ್ದು ಗುರು ಸರ್ನೇ. ಶಾನ್ಭೋಗು ಅವರೊಬ್ಬರೇ ಪ್ಲೇಬ್ಯಾಕ್ ಸಿಂಗರು. ಆಮೇಲೆ ನಾನು ಮುರಳಿ ಮೋಹನ್ ಡೈರೆಕ್ಟರ್. ಆಮೇಲೆ ನಮ್ಮ ಅರುಣ್ ಸಾಗರ್ ಆಗ ಎಂಟ್ರಿ ಆಗಿಲ್ಲ ಫಿಲ್ಮ್ಗೆ. ಗುರು ಸರ್ ನೀವು ಯಾವ್ದು ಹಾಡಿ, ಯಾವ ಲೈನ್ ಇದ್ರಲ್ಲಿ? ತುಂಬಾ ಲೈನ್ ಹಾಡಿದೀವಿ. ಹೌದಾ? ಅಂಡ್ ಐ ಸ್ಟಿಲ್ ರಿಮೆಂಬರ್ ಸರ್, ಇದನ್ನ ನಾನು ಹೇಳಬೇಕು. ನಾವು ಅವಾಗ ಆರ್ಕೆಸ್ಟ್ರಲ್ಲಿ ಕೆಲಸ ಮಾಡ್ತಿದ್ವಿ. ರಾಜ್ಯೋತ್ಸವ ಅಂದ್ರೆ ಓಪನಿಂಗ್ 1-2 ಸಾಂಗ್ ಕನ್ನಡದ ಆಗಿ, ಲಾಸ್ಟ್ ಅಲ್ಲಿ ಕುಲದಲ್ಲಿ ಕೇಳಿ ಯಾವ್ದೋ ಹಾಡ್ತೀವಲ್ಲ, ಆ 3 ಸಾಂಗ್ ಬಿಟ್ರೆ ಮಧ್ಯದಲ್ಲಿ ಬರೋ ಎಲ್ಲಾ ಹಾಡು ಗುರು ಸರ್ದಿರ್ತಿತ್ತು. ಎಲ್ಲಾ ಹಾಡು, ನೀವು ಜೋಗಿ, ರಾರಾ, ಇದು ಪೋರಿ ಟಪೋರಿ ಬಂದ್ಲು, ಉಪೇಂದ್ರ, ಎಲ್ಲ ಹಾಡು ಇವ್ರದೇ ಇರ್ತಿತ್ತು ಸರ್. ಎಲ್ಲ ಹಾಡು ಕುಣಿಯೋದಕ್ಕೆ ಆಡಿಯನ್ಸ್ಗೆ ಆ ಥರ ಸಾಧನೆ ಬಹಳ ಕಷ್ಟ. ಇಟ್ಸ್ ಗ್ರೇಟ್ ಥಿಂಗ್ ಸರ್. ಆ್ಯಂಡ್ ಕಂಬುದ್ರಂಗನವರು ಅದ್ಭುತವಾಗಿ ಹಾಡಿದ್ರಿ. ನಿಮಗೆ ಹೇಳಿ ಮಾಡಿಸಿದಂಥ ಹಾಡು, ಈ ಥರದ ಹಾಡುಗಳು ಸಿಕ್ಕಿದಾಗ ಡೈರೆಕ್ಟ್ 6 ಹೊಡೆದಿದ್ದೀರ ನೀವು. 6 ಬಾಲ್ 6 6. ಥ್ಯಾಂಕ್ ಯು ಸರ್. ಸೂಪರ್. ಬಟ್ ರಂಗಣ್ಣವ್ರ ಇಂಪ್ರೈಸೇಷನ್ ಮೆಚ್ಕೋಬೇಕ್ರಿ. ಮಧ್ಯೆ ನೀವು ಅಣ್ಣವ್ರು ತಂದ್ರಿ, ಬಾಲಣ್ಣ ಅವ್ರನ್ನ ಅಲ್ಲಿ ಪ್ಲೇಸ್ ಮಾಡ್ಬೋದು ಅನ್ನೋದ ತೋರಿಸಿದ್ರಿ. ಸೂಪರ್. ಇವೆಲ್ಲ ಇಂಪ್ರೈಸೇಷನ್ ಐಡಿಯಾ ಕೊಟ್ಟು ಸುಚೇತನ್ ಸರ್ ನನಗೆ. ಹೌದಾ? ಥ್ಯಾಂಕ್ ಯು ಅವ್ರಿಗೆ. ಥ್ಯಾಂಕ್ ಯು. ಮುಸ್ರಿ ಅವ್ರದ್ದು ಯೂಸ್ ಮಾಡಿದ್ರ ಅದ್ರಲ್ಲಿ ಮಧ್ಯೆ ಎಲ್ಲ ಒಂದ್ ಕಡೆ ಎಲ್ಲ ಬಂತು. ಬಟ್ ಹೈಲೈಟ್ ಆಗಿ ಅಣ್ಣವ್ರು ಮತ್ತೆ ಬಾಲಣ್ಣ ಅವ್ರು ಮಧ್ಯದಲ್ಲಿ. ಅದ್ಯಾವ್ಲ ಇನ್ನೊಂದ್ಸಲ ಹೇಳಿ ಅದು. ಆ ಚಿಕ್ಕ ಮರಿ ಓಡ್ತಾ ಇತ್ತೆ ನೋಡ್ಲ ಮಗ. ಆಮೇಲೆ ಆ ಬಾಲ ಗೊತ್ತಾಗೋದಲ್ಲ ನಮ್ಮ ಹುಡುಗ. ಅದು ಕರೆಕ್ಟ್ ಆ ಡೈಲಾಗ್ ಅವ್ರಿಗೆ ಸೂಟ್ ಆಗುತ್ತೆ ಅಂತ ತಗೊಳ್ಳೋದಿದೆಲ್ಲ ಬಹಳ ಮುಖ್ಯ. ಆ ಮೀಟರ್ ಕುತ್ಕೋಬೇಕದು. ಸಖತ್ ಹೋಮ್ವರ್ಕ್ ಮಾಡಿದೀರಿ ನೀವು, ಸೂಪರ್ ಆಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಈಗ ಗುರು ಸರ್ ಹತ್ರನೇ ಬರೋಣ. ಇಲ್ಲ, ನಾನು ಆ ಸ್ಟಾರ್ಟಿಂಗ್ ಫಸ್ಟ್ ಲೈನ್ ಇದೆಯಲ್ಲ, ಶಂಕರ್ ಶರ್ಮಭೋಗ್ ಹೆಂಗ್ ಆಡಿದ್ದಾರೆ ಹಂಗೆ ಆಡಿದ್ದಾರೆ ಅವರು. ಆ ಫಸ್ಟ್ ಲೈನ್ ಹೇಳುವಾಗ್ಲೇ ಅನ್ಸ್ತು. ಓಕೆ, ಇದು ಹಾಡೋದು ಕಷ್ಟ ಸ್ಟೇಜ್ ಅಲ್ಲಿ. ತುಂಬಾ ಕೇಳಿಲ್ಲ ಕಾಂಪಿಟೇಷನ್ ಇದನ್ನ ಹಾಡೋದು ಕಷ್ಟ, ಯಾಕಂದ್ರೆ ವಾಯ್ಸ್ ಮಾಡ್ಯುಲೇಷನ್ ಸಿಕ್ಕಾಪಟ್ಟೆ ಇದೆ. ಆಮೇಲೆ ಜಡ್ಜ್ ಮಾಡುವಾಗ ಯಾವತ್ತು ಎಲ್ರು ಇಲ್ಲ ರಾಗ ಶ್ರುತಿ ಇದು ನೋಡ್ತಾರೆ. ದಿಸ್ ಇಸ್ ಮೋರ್ ಆಫ್ ಎಕ್ಸ್ಪ್ರೆಷನ್. ಸೊ ಇದ್ರಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪ್ರೆಷನ್ ಇತ್ತು, ಚೆನ್ನಾಗಿ ಮಾಡಿದೆ. ಅದಟ್ಟು ಓವರ್ ಯಾವುದೋ ಅಣ್ಣವ್ರದ್ದು ಸಡನ್ ಎಲ್ಲಿಂದ ಬಂತು ಅಂತ ಅನಿಸ್ತು. ಬಟ್ ಅದನ್ನು ಕರೆಕ್ಟಾಗಿ ಸ್ಟೇಜಲ್ಲಿ ಇಮೋಟ್ ಮಾಡೋದಿದೆಯಲ್ಲ, ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾನೆ. ಸ್ಟೇಜಲ್ಲಿ ಅದನ್ನು ಪಕ್ಕ ಕ್ಯಾರೆಕ್ಟರ್ಸ್ನ ಇಮೋಟ್ ಮಾಡೋದು, ಎಕ್ಸ್ಪ್ರೆಷನ್ ಫೇಸಲ್ಲಿ ಕಾಣ್ತಾ ಇತ್ತು. ಕ್ಯಾನ್ ಬಿ ವೆರಿ ಗುಡ್ ಆಕ್ಟರ್ ಅನ್ಸುತ್ತೆ. ಅಬ್ಸಲ್ಯೂಟ್ಲಿ. ನಮಗೆ ಅದೊಂದು ಲೈನ್, ನೀವು ಯಾವ್ದೇ ಲೈನ್ ಹಾಡಿದಿರ ಎಲ್ಲ ಒಂದ್ಸಲ ಹೇಳಿ ಸರ್ ಅದರಲ್ಲಿ. ಇಲ್ಲ, ತುಂಬಾ ಲೈನ್ ಇದೆ ಅದ್ರಲ್ಲ, ಪಲ್ಲವಿನೂ ಇದೆ ಎಲ್ಲ. ಓಕೆ, ಒಂದ್ ಜೋಶ್ ನಾವು ಹಾಡ್ಬೇಡಣ. ಇಲ್ಲಿ ಒಂದ್ ಬಂದ್ರೆ ಒಂದ್ ಸ್ಟೆಪ್ ಹಾಕೊಂಡು ಜೋಶ್. ಎಸ್, ಕಮ್ ಆನ್ ಬೇಗ. ಇಟ್ ವಾಸ್ ಸಿಂಪ್ಲಿ ಫ್ಯಾಂಟಾಸ್ಟಿಕ್. ಗುರು ಸರ್ ನಿಮ್ ಜೊತೆ ಹಾಡಿದ್ದು ಸಾಕತ್ ಮಜಾ ಆಯ್ತು. ಅಮೇಜಿಂಗ್. ಹೇಳಿ, ನಿಮ್ಗೆ ಏನ್ ಅನ್ಸ್ತದೆ? ವಾಟ್ ಯು ಫೀಲ್? ಆ ಸಾಂಗ್ ಅಲ್ಲಿ ನೀವು ಆಕ್ಟ್ ಮಾಡಿದ್ದೀರಾ? ಇಲ್ಲ, ಆಕ್ಚುಲಿ ದಿನೇಶ್ ಬಾಬು ಸರ್ ಅವರ ಒಂದು ಈ ಟೀಮ್ನ ಹೊಸ ತಂಡ ಬೇಕು ಅಂತ ಅವ್ರು ಹೇಳ್ತಾರೆ ಚೆನ್ನೈ ಸರ್. ಆಗ ವಾಸು ಏನಿರ್ತಾರೆ, ಜಶಿದೇವಿ ಮೇಡಮ್ ಅಂತ ವಾಸು ಇರ್ತಾರಲ್ಲ, ಅವರು ಮತ್ತೆ ಶಾಂತಕುಮಾರ್ ಅಂತ ಮ್ಯಾನೇಜರು, ಯಾರನ್ನ ಹಾಕೋಣ ಫ್ರೆಂಡ್ಸ್ ಕ್ಯಾರೆಕ್ಟರ್ಗಳು, ಎಲ್ಲಿ ತರೋಣ, ಪರ್ಫಾರ್ಮರ್ಸು ಬೇಕು, ಅಟ್ ದಿ ಸೇಮ್ ಟೈಮ್ ಫ್ರೆಶ್ ಅನ್ಸ್ಬೇಕು ಅಂದಾಗ ಅವರು ಒಂದು ಲಿಸ್ಟ್ ಮಾಡ್ತಾರೆ. ಯಾರೆಲ್ಲ ಮಾಸ್ಟರ್ ಆಗಿದ್ರು ಅವರೆಲ್ಲ ಈಗ ಮಿಸ್ಟರ್ ಆಗಿರ್ತಾರೆ, ಅಥವಾ ಇನ್ನ ಆ ಟೀನೇಜ್ ಅಲ್ಲಿ ಇರ್ತಾರೆ, ಮಾಸ್ಟರ್ ಅಲ್ಲ ಮಿಸ್ಟರ್ ಅಲ್ಲ, ಅವ್ರನ್ನೆಲ್ಲ ಮಾಡ್ಸೋಣ ಅನ್ನೋ ತರದಲ್ಲಿ ಬಂದಾಗ ಆ ಲಿಸ್ಟ್ ಅಲ್ಲಿ ನಾನು, ಸುನಿಲ್ ರಾವ್, ವಿನಾಯಕ್ ಜೋಶಿ ಎಲ್ಲ ಬರ್ತೀವಿ. ಅಂಡ್ ಅನಿರುದ್ಧ ಅವ್ರದ್ದು ಇದು ಡೆಬ್ಯೂ ಆಗುತ್ತೆ ಈ ಸಿನಿಮಾ. ಬಟ್ ವಂಡರ್ಫುಲಿ ಸಾಂಗ್ಸ್ ಸೂಪರ್ ಆಗಿತ್ತು, ಕತೆ ಎಲ್ಲ ಅದ್ಭುತವಾಗಿದ್ದರಿಂದ ಐ ಥಿಂಕ್ ಇಟ್ಸ್ ಎಂಟೈರ್ ಟೀಮ್ ವರ್ಕ್. ಕೆಲವು ಚಿತ್ರಗಳು ಒಂದಷ್ಟು ಜನಕ್ಕೆ ಲೈಫ್ ಕೊಡುತ್ತಂತೆ. ಈಗ ಈ ಚಿತ್ರ ನನಗೆ ಲೈಫ್ ಕೊಡ್ತು. ಸೊ ಒಂದಷ್ಟು ಜನರಿಗೆ ಆಕ್ಚುಲಿ ಇದೊಂದು ಮೆಮೊರೇಬಲ್ ಚಿತ್ರ. ಖಂಡಿತ. ನಾನು ಬೆಂಗಳೂರಿಗೆ ಬರಬೇಕು ಅಂತ ಡಿಸೈಡ್ ಮಾಡಿದ್ದು ಈ ಚಿತ್ರ. ನಾನು ಆಕ್ಚುಲಿ ಈ ಚಿತ್ರ ಮಾಡಿ ಆಮೇಲೆ 1 ವರ್ಷ ಯಾವ ಚಿತ್ರ ಮಾಡಿಲ್ಲ, ಊರಲ್ಲಿ ಹೋಗಿ ಕೂತಿದ್ದೆ. ಚಿತ್ರ ಇದು ನನಗೆ ಫಸ್ಟ್ ಫಿಲ್ಮ್ ಫೇರ್ ಅವಾರ್ಡ್ ಕೊಟ್ಟ ಚಿತ್ರನು. ವಾವ್. ಈ ಚಿತ್ರ ಆದ್ಮೇಲೆ ಡಿಸೈಡ್ ಮಾಡಿದೆ, ಓಕೆ ಬೆಂಗಳೂರಿಗೆ ಬರ್ತೀನಿ ಅಂತ. ಈ ಸಾಂಗ್ ಆಕ್ಚುಲಿ ಸ್ವಲ್ಪ ಟೆನ್ಷನ್ ಇತ್ತು. ಅಂದ್ರೆ ಈ ಸಾಂಗ್ ಬರುವಾಗ ಈ ಸಾಂಗ್ ಇಲ್ಲ, ಒರಿಜಿನಲ್ ಯಾವ್ದ ಚಿತ್ರಮ್ ಇದು RP ಪಟ್ನಾಯಕ್ ಮಾಡಿದ ಸಾಂಗ್ ಹಿಟ್ ಆಗಿತ್ತು, ಅಮೆರಿಕಾ ಅಮ್ಮಾಯಿಯಿಂದ. ಅದೇ ಬೇಕು ಅಂತ ಹೇಳಿದ್ರು.
ಸೊ ಇದರಲ್ಲಿ ಒಂದಷ್ಟು ಟಸ್ಸಲ್ ಆಯಿತು. ನಾನು ಮಾಡಲ್ಲ, ಬೇಕಾದ್ರೆ ಅದನ್ನು ತಗೊಳ್ಳಿ, ಬಟ್ ನಾನು ಮಾಡ್ತಾ ಚಿತ್ರಕ್ಕೆ ಬಿಡಲ್ಲ ಅಂತ ಹೇಳಿ. ಸೊ ಒಂದಷ್ಟು ಕನ್ಫ್ರಂಟೇಷನ್ ಆಗಿ ಈ ಚಿತ್ರ ಈ ಸಾಂಗ್ ಬಂತು. ಲಕ್ಕಿಲಿ ಹಿಟ್ ಆಯಿತು. ರಾಮೋಜಿರಾವ್ ಸರ್ಗೆ ಐ ಥಿಂಕ್ ಹಿ ವಾಸ್ ದ ಹೈಯೆಸ್ಟ್ ಹ್ಯಾಪಿ. ನನಗೆ ಆಮೇಲೆ ಮೆಸೇಜ್ ಕಳಿಸಿದ್ರು, ಲೈಕ್ ಥ್ಯಾಂಕ್ ಯು ಅನ್ನೋ ಮೆಸೇಜ್ ಕಳಿಸಿದ್ರು. ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಸೊ ಈ ಸಾಂಗ್ ಅಂದ ಕೂಡಲೇ ಒಂದಷ್ಟು ಮೆಮರೀಸ್, ಖಂಡಿತ ಮೆಮರೀಸ್. ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮೆಹಬೂಬ್ ಸಾಬಣ್ಣ ಸರ್ ನಮಸ್ತೆ ಸರ್. ತುಂಬಾ ಥ್ಯಾಂಕ್ಸ್. ನಿಮ್ಮ ಈ ಹಾಡು, ಈ ಫೀಲು, ಅದು ನಿಮ್ಮ ಕಂಠದಲ್ಲಿ ಕೇಳೋದಕ್ಕೆ ಏನು ಸ್ವರ್ಗದ ಒಂದು ಮೆಟ್ಲತ್ರ ಇದೀವೇನೋ ಅಂತ ಅನ್ನಿಸ್ತು. ಬಹಳ ಚೆನ್ನಾಗಿ ಬಹಳ ಸೊಗಸಾಗಾಡ್ರಿ. ಥ್ಯಾಂಕ್ ಯು ಸೋ ಮಚ್. ಅದರಲ್ಲೂ ಮಹಾಗುರುಗಳ ಈ ಲಿರಿಕ್ಸ್ ಬರ್ತೀನಿ ಇದಕ್ಕೆ ನಾನು ಆಕ್ಚುಲಿ ಆಫ್ ಮೈ ಫೇವರೇಟ್ಸ್. ಎಸ್ ಜನೇಜಿ ಹೇಳಿ ಸರ್. ಬಹಳ ಚೆನ್ನಾಗಿ ಹೇಳಿದ್ರಿ ನೀವು. ಸ್ವರ್ಗದ ಬಹಳ ಹತ್ರದಲ್ಲಿ ನಿಂತಿದ್ದೀವೇನೋ ಫೀಲ್ ಆಗಿದೆ ಸರ್. ಖಂಡಿತ ಬಹಳ ಅದ್ಭುತವಾಗಿ ಹಾಡಿದ್ರಿ. ಈ ಹಾಡಿಗೆ ಒಂದು ಘನತೆ ಇದೆ. ಆ ಘನತೆ ಏನಂತಂದ್ರೆ ಬಹಳ ಜವಾಬ್ದಾರಿ ಇರೋಂಥ ಘನತೆ. ಅದನ್ನ ಯಾರೇ ಮುಟ್ಟಿದ್ರು ತುಂಬಾ ಜವಾಬ್ದಾರಿಯಿಂದ ಮುಟ್ಟಬೇಕು. ಯಾಕಂದ್ರೆ ಅಂಥ ಕಂಪೋಸಿಷನ್, ಅಂಥ ಸಾಹಿತ್ಯ, ಅದನ್ನ ಇಷ್ಟು ಇನ್ನೋಸೆಂಟ್ ಆಗಿ ಪ್ರೆಸೆಂಟ್ ಮಾಡ್ಬೋದು ಅಂದ್ರೆ ಅದು ಮೆಹಬೂಬ್ ಸಾಬ್ ಮಾತ್ರ. ಮಾಗುಗಳೇ, ನಿಮಗೆ ನೀವೇ ಸಾಟಿ. ವಿ ಲವ್ ಯು. ಥ್ಯಾಂಕ್ ಯು. ಅಬ್ಸಲ್ಯೂಟ್ಲಿ. ಎಸ್ ಗುರುಕಿರಣ್ ಸರ್, ಇದು ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್. ಇದು ಆ ಟೈಮಲ್ಲಿ ಇದು ಪ್ರೇಮಲೋಕ ಆದ ತಕ್ಷಣ ಹೆಂಗಿತ್ತು ಅಂದ್ರೆ ಯಾರೋ ಒಬ್ಬ ಮೆಜಿಷಿಯನ್ ಬಂದ್ಬಿಟ್ಟಿದ್ದಾರೆ ಇಂಡಸ್ಟ್ರಿಗೆ ಅಂತ. ನಾವೆಲ್ಲ ಇದು ಯಾರಪ್ಪ, ಈ ತರ ಎಲ್ಲ ಯೋಚನೆ ಮಾಡ್ತಾರ, ಪಿಕ್ಚರ್ಗೆ ಈ ತರ ಮ್ಯೂಸಿಕ್ ಮಾಡ್ಬೋದಾ ಅಂತ ಬಂದಿತ್ತು. ಪರ್ಟಿಕ್ಯುಲರ್ ಇದೇನಕ್ಕೆ ಅಂತ ಹೇಳಿದ್ರೆ, ರಾಮಾಚಾರಿ ಒರಿಜಿನಲ್ ಚಿನ್ನ ತಂಬಿ ಅಂತ ಹೌದು, ಇದು ತಮಿಳಲ್ಲಿ ದೊಡ್ಡ ಹಿಟ್ಟು. ಯಾವುದೇ ಸಾಂಗ್ ಈ ಕಡೆ ಬರುವಾಗ ಮತ್ತೆ ಎಲ್ರಿಗೊಂದು ಹೇಳೋದಿದೆ, ಅದನ್ನ ಮತ್ತೆ ಕಾಪಿ ಹೊಡೆಯೋಣ ಅಂತ. ಬಟ್ ಅದನ್ನ ಕಾಪಿ ಹೊಡೆಯದೆ ಇಲ್ಲಿ ಅದಕ್ಕಿಂತ ದೊಡ್ಡ ಹಿಟ್ಟು ಮ್ಯೂಸಿಕಲ್ ಮತ್ತೆ ಹಿಟ್ಟು ಕೊಡೋದಿದೆಯಲ್ಲ, ಸಾಧಾರಣದ ಕೆಲಸ ಅಲ್ಲ. ಇದ್ದಿದ್ದು ಪ್ರತಿಯೊಂದು ಹಾಡು ಅಷ್ಟು ದೊಡ್ಡ ಹಿಟ್ಟು. ಸೊ ಯಾವತ್ತು ದಿಸ್ ಇಸ್ ಮೈ ಆಲ್ ಟೈಮ್ ಫೇವ್ರೇಟ್ ಸಾಂಗು. ತುಂಬಾ ಚೆನ್ನಾಗಿ ಅದು ಎಸ್ ವಾಯ್ಸ್ ಅಲ್ಲಿ ಆ ಡೆಪ್ತ್ ಅಲ್ಲಿ ಕೇಳೋದು ಬೇರೆ. ದಿಸ್ ಗೈ ಹಸ್ ಡನ್ ಎ ವಂಡರ್ಫುಲ್ ಜಾಬ್. ಗುಡ್ ಮೆಹಬೂಬ್. ಥ್ಯಾಂಕ್ ಯು ಸರ್. ಸೂಪರ್. ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಸಾಂಗ್ಸ್. ಅದು ಪರ್ಟಿಕ್ಯುಲರ್ ಲೈನ್ ದಂಗ್ ಆ ಥರ ಈ ಟೋಟಲ್ಗೆ ಒಂದು ಅಂಡರ್ಲೈನ್. ಥ್ಯಾಂಕ್ ಯು ಸೋ ಮಚ್ ಮೆಹಬೂಬ್ ಸರ್ ನಮಸ್ತೆ ಸರ್. ಬಹಳ ಚೆನ್ನಾಗಿ ಹಾಡಿದೆ ತಂದೆ. ಥ್ಯಾಂಕ್ ಯು ಸರ್. ನಿನಗೆ ದಿನೇ ಕಂಠ ಶ್ರೀಮಂತವಾಗ್ತಾ ಇದೆ. ಥ್ಯಾಂಕ್ ಯು ಸರ್. ನಿನಗೆ ಬೆಂಗಳೂರಿನಲ್ಲಿ ದಂಪತಿಗಳಿಬ್ಬರು ಮಹಾ ಅಭಿಮಾನಿಗಳಿದ್ದಾರೆ. ಹಾಂ ಸರ್. ಅವರ ಹೆಸರು ಶ್ರೀಮತಿ ಜಯಶ್ರೀ ಅಂತ ಮತ್ತು ನಾಗರಾಜ್ ಅಂತ. ಅವರು ನನಗೆ ಸುಮಾರು ಒಂದು 3-4 ತಿಂಗಳಿಂದ ಕರೆ ಮಾಡ್ತಾನೆ ಇದ್ದಾರೆ. ಮೆಹಬೂಬ್ ಅವ್ರಿಗೆ ನಮ್ಮ ಕೈಯಿಂದ ಒಂದು ಕೊಡುಗೆ ಕೊಡಬೇಕು ಅಂತ ಅವ್ರ ಆಸೆ. ಏನು ಕೊಡುಗೆ ಗೊತ್ತಾ? ಅವರು ಸುಮಾರೊಂದು 30-40 ವರ್ಷಗಳ ಹಿಂದೂಸ್ತಾನಿ ಪಂಡಿತರ ಗಾಯಕರ ಗಾಯನದ ಸಿಡಿಗಳನ್ನ ಇಟ್ಕೊಂಡಿದ್ದಾರಂತೆ. ಅದನ್ನ ನಿಮಗೆ ಕೊಡಬೇಕು ಅಂತ ಅವ್ರು ಇಷ್ಟಪಡ್ತಿದ್ದಾರೆ. ಓ, so nice. Sa ri ga ma pa pa sa sa pa pa